ಹಾಂ, ಏನಂತೀರಾ ಗಾಡಿ ಬಗ್ಗೆ? ಹೊಸ ರಾಯಲ್ ಎನ್ಫೀಲ್ಡ್ ಗಾಡಿ ಬಂದಿರೋದು ಇದು. ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಿಕ್ ವೆಹಿಕಲ್ ಬಂದ್ಬಿಟ್ಟು ಒಂದು ಚಾರ್ಜ್ಗೆ 154 ಕಿಲೋಮೀಟರ್ ರೇಂಜ್ ಬರ್ತದೆ. 0 to 60 ಬಂದು 3.7 ಸೆಕೆಂಡ್ಸಲ್ಲಿ ಕವರ್ ಮಾಡ್ತಾರೆ. ಮೇನ್ ಅಡ್ವಾಂಟೇಜ್ ಏನಪ್ಪ ಅಂದರೆ 0 to 80% 60 ಮಿನಿಟ್ಸಲ್ಲಿ ಚಾರ್ಜ್ ಆಯ್ತದೆ. ಏನಪ್ಪ ಫ್ರಂಟ್ ಸಸ್ಪೆನ್ಷನ್ ಹಿಂಗಿದೆ. ಇದು ಬಂದ್ಬಿಟ್ಟು World War II ಇಂದ ಇನ್ಸ್ಪೈರ್ ಆಗಿರೋದು. 45 ರೈಡಿಂಗ್ ಮೋಡ್ಸ್ ಬರುತ್ತೆ. ಒಂದು ರೈನ್, ಹೈವೇ, ಸಿಟಿ, ಸ್ಪೋರ್ಟ್ಸ್, ಒಂದು ಕಸ್ಟಮ್ ಮೇಡ್. ಬನ್ನಿ ರೈಡ್ ಎಂಜಾಯ್ ಮಾಡೋದ ಈಗ. ಪ್ರೈಸ್ ಹೇಳಿಲ್ಲ ಈಗ ಎಲೆಕ್ಟ್ರಿಕ್ ಬಿಟ್ಟಿರೋದು. ಹೌದು, ಎಲೆಕ್ಟ್ರಿಕ್. ಸೌಂಡ್ ಗಿನ್ ಬಿಟ್ಬಿಟ್ಟು ಏನು ಬರಲ್ಲ. ಏನು ಬರಲ್ಲ, ಚೆನ್ನಾಗೈತೆ ಗಾಡಿ. ಹಾಂ, ಚೆನ್ನಾಗಿದೆ ಗಾಡಿ. 7,20,000 ಹೇಳ್ತಾವ್ರೆ. 2 ಲಕ್ಷ. ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು? ಚೆನ್ನಾಗಿದೆ ಗಾಡಿ, ಚೆನ್ನಾಗಿದೆ ಸರ್. ಅಷ್ಟೇ, ಇಷ್ಟ ಆದರೆ ಫಾಲೋ ಮಾಡಿ. ಹಾಂ, ಏನಂತೀರಾ ಗಾಡಿ ಬಗ್ಗೆ? ಹೊಸ ರಾಯಲ್ ಎನ್ಫೀಲ್ಡ್ ಗಾಡಿ ಬಂದಿರೋದು ಇದು. ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಿಕ್ ವೆಹಿಕಲ್ ಬಂದ್ಬಿಟ್ಟು ಒಂದು ಚಾರ್ಜ್ಗೆ 154 ಕಿಲೋಮೀಟರ್ ರೇಂಜ್ ಬರ್ತದೆ. 0 to 60 ಬಂದು 3.7 ಸೆಕೆಂಡ್ಸಲ್ಲಿ ಕವರ್ ಮಾಡ್ತಾರೆ. ಮೇನ್ ಅಡ್ವಾಂಟೇಜ್ ಏನಪ್ಪ ಅಂದರೆ 0 to 80% 60 ಮಿನಿಟ್ಸಲ್ಲಿ ಚಾರ್ಜ್ ಆಯ್ತದೆ. ಏನಪ್ಪ ಫ್ರಂಟ್ ಸಸ್ಪೆನ್ಷನ್ ಹಿಂಗಿದೆ. ಇದು ಬಂದ್ಬಿಟ್ಟು World War II ಇಂದ ಇನ್ಸ್ಪೈರ್ ಆಗಿರೋದು. 45 ರೈಡಿಂಗ್ ಮೋಡ್ಸ್ ಬರುತ್ತೆ. ಒಂದು ರೈನ್, ಹೈವೇ, ಸಿಟಿ, ಸ್ಪೋರ್ಟ್ಸ್, ಒಂದು ಕಸ್ಟಮ್ ಮೇಡ್. ಬನ್ನಿ ರೈಡ್ ಎಂಜಾಯ್ ಮಾಡೋದ ಈಗ. ಪ್ರೈಸ್ ಹೇಳಿಲ್ಲ. ಈಗ ಎಲೆಕ್ಟ್ರಿಕ್ ಬಿಟ್ಟಿರೋದು. ಹೌದು, ಎಲೆಕ್ಟ್ರಿಕ್. ಸೌಂಡ್ ಗಿನ್ ಬಿಟ್ಬಿಟ್ಟು ಏನು ಬರಲ್ಲ. ಏನು ಬರಲ್ಲ, ಚೆನ್ನಾಗೈತೆ ಗಾಡಿ. ಹಾಂ, ಚೆನ್ನಾಗಿದೆ ಗಾಡಿ. 7,20,000 ಹೇಳ್ತಾವ್ರೆ. 2 ಲಕ್ಷ. ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು? ಚೆನ್ನಾಗಿದೆ ಗಾಡಿ, ಚೆನ್ನಾಗೈತೆ ಸರ್. ಅಷ್ಟೇ, ಇಷ್ಟ ಆದರೆ ಫಾಲೋ ಮಾಡಿ.